8 o'clock ನಾ ಅಲ್ಲಿ ಮುಟ್ಟಿದ ತಕ್ಷಣ ಸರ್ ಏನಂದ್ರು, ಆಯ್ತು ರೀ ಬರ್ರಿ ಹೋಗ್ಬಿಡೋಣ, ಕ್ಲಾಸಿಗೆ ಹೋಗ್ಬಿಡೋಣ, ನೀವು ಕ್ಲಾಸ್ ತೊಗೊಂಬಿಡ್ರಿ. ಸರ್ ನನ್ನ ಒಳಗಡೆ ಕರ್ಕೊಂಡು ಹೋದ್ರು ಕ್ಲಾಸ್ನಲ್ಲಿ. ಆಯ್ತು ಮಹೇಶ್, ನೀವು ಕ್ಲಾಸ್ ತಗೊಳ್ಳಿ, ನಾ ಆಮೇಲೆ ಬಂದು ಭೇಟಿಯಾಗಿ ನಾನು ಹೋಗ್ತೇನೆ ಅಂತ ಹೇಳಿ ಅವ್ರದ್ದೊಂದು ಏನೋ ಮೀಟಿಂಗ್ ಇದೆ ಅಂತ ಹೋಗ್ಬಿಟ್ಟು ದೆನ್ ನಾ ಒಬ್ಬನೇ ಉಳಿದೆ. ಅಲ್ಲಿ 40 ಹುಡುಗರು, ಎಲ್ಲ ಡೇಂಜರಸ್ ಹುಡುಗರು. ಟುಡೇ ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಆನ್ ಸೋ ಅಂಡ್ ಸೋ ಟಾಪಿಕ್, ಇದನ್ನೆಲ್ಲ ಮಾತಾಡ್ತಾ ಇದ್ದೇನೆ ಅಂತ ಹೇಳಿ ನಾನು ಹಿಂದೆ ಹೊಳ್ಳಿ ಚಾಕ್ ಪೀಸ್ ತಗೊಂಡು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ರೈಟ್, ಬರೀರೊಳಗನೆ ಹಿಂದೆ ಕುಂತವನು ಒಂದು ಏರೋ ಬಿಟ್ಟ, ಏರೋಪ್ಲೇನ್ ಬಂದು ನನ್ನ ಮುಂದೆ ಬಿತ್ತು. ಮುಂದೆ ಸಣ್ಣ ಸಣ್ಣ ಏನು ಪೇಪರ್ ಉಂಡಿ ಇರ್ತಾವಲ್ಲ ಅವನು ಬಂದು ಬಿತ್ತು. ಅಲ್ಲಿ ನಾನು ಕೇಳಿದೆ ಎನಿ ಪ್ರಾಬ್ಲಮ್ ಅಂತ ಕೇಳಿದೆ ನಾನು. ನೋ ಪ್ರಾಬ್ಲಮ್ ಸರ್, ನೀವು ಕಂಟಿನ್ಯೂ ಮಾಡ್ರಿ ಅಂತ ಹೇಳಿದ್ರು. ಸೊ ಮ್ಯಾನೇಜ್ಮೆಂಟ್ ಮೇಲೆ ನಿಮ್ಗೆ ಮಾತಾಡ್ಬೇಕಂತಿದೆ, ನೀವೆಲ್ಲ BB ವಿದ್ಯಾರ್ಥಿಗಳು ಅಂತ ನಾನು ಸ್ವಲ್ಪ ನಡ್ಕೊಂತಾನೆ ಹೇಳಿದೆ. ಅವಾಗ ಒಬ್ಬ ಎದ್ದು ಹೊರಗೆ ಹೋಗಕ್ಕೆ ಚಾಲೂ ಮಾಡಿದ. ಅವ್ನಿಗೆ ಏನು ಎನಿ ಪ್ರಾಬ್ಲಮ್ ಅಂತ ಕೇಳಿದೆ. ಇಲ್ಲ ಸರ್, ನೀವು ಕಂಟಿನ್ಯೂ ಮಾಡಿ ಸರ್, ನಾನು ಹೊಂಟೆ ಅಂತ ಹೇಳಿ ಅವ್ನು ಹೊಂಟ್ಬಿಟ್ಟ. ಅವ್ನು ಎದ್ದು ನಿಂತ್ಕೊಂಡು ಎಲ್ಲರೂ ಹೊರಗಡೆ ಹೋದ್ರು. ಹೊರಗಡೆ ಹೋಗಿ ಅಲ್ಲಿ ಏನು ಒಂದು ಕಟ್ಟಿ ಇದೆ ಅಲ್ಲ, ಅಲ್ಲಿ ನಿಂತ್ಕೊಂಡ್ರೆ ಎಲ್ಲರೂ, ಬಟ್ ಕ್ಲಾಸ್ನಲ್ಲಿ ಯಾರೂ ಇಲ್ಲ. ನಾ ಏನು ಮಾಡ್ಬೇಕೀಗ?